ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ತಾವೆಲ್ಲರೂ ಕೂಡ ಸ್ವಾಗತವನ್ನು ಅರ್ಪಡ್ತಾ ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದು ಗದ್ಯ ಭಾಗವನ್ನ ಅಧ್ಯಯನವನ್ನು ಮಾಡೋಣ. ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯ ಭಾಗವನ್ನ ಹೇಳ್ತೀನಿ. ಆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಈ ಒಂದು ಗದ್ಯ ಭಾಗದ ಒಂದಷ್ಟು ಕಲಿಯುವ ಅಂಶಗಳನ್ನ ಕಲಿಯುವ ಮುಖಾಂತರವಾಗಿ ಗದ್ಯ ಭಾಗಕ್ಕೆ ನಂತರದ ಹಂತದಲ್ಲಿ ಹೋಗೋಣ ಅಲ್ವಾ. ಸೊ ಹಾಗೆ ಪದ್ಯಕ್ಕೆ ಬರೋದಾದ್ರೆ ಇವತ್ತಿನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯ ಪದ್ಯ ಕೇಳಿರ್ತೀರಿ, ಆಲ್ಮೋಸ್ಟ್ ಅದು ಎಲ್ಲರೂ ಕೂಡ ಕೇಳಿರ್ತೀನಿ. ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಒಂದು ಪದ್ಯ ಭಾಗ ಇದು. ನೋಡ ಕಂದ ಅಂತಕ್ಕಂಥ ಒಂದು ಪದ್ಯದ ಟೈಟಲ್ ಇರ್ತಕ್ಕಂಥದ್ದು. ಕಂದ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಪದ್ಯ ಭಾಗ. ಕೂಸು ಇದ್ದ ಮನೆಗೆ ಬೀಸಣಿಕೆಯಾದಾಗ, ಕೂಸು ಇದ್ದ ಮನೆಗೆ ಬೀಸಣಿಕೆಯಾದಾಗ, ಕೂಸು ಕಂದಯ್ಯ ಹೊಳವರಾಗ, ಕೂಸು ಕಂದಯ್ಯ ಹೊಳವರಾಗ ಆಡಿದರೆ ಬೀಸಣಿಕೆ ಗಾಳಿ ಸುಳಿದಾವ. ಆಡಿ ಬಾಯನ ಕಂದ ಅಂಗಾರ ತೊಳೆದೇನು, ಆಡಿ ಬಾಯನ ಕಂದ ಅಂಗಾರ ತೊಳೆದೇನು, ತೆಂಗಿನಕಾಯಿ ತಿಳಿ ನೀರ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರಿ ಮೋರಿ ಮಾರಿ ತೊಳೆದೇನ, ಬಂಗಾರಿ ಮಾರಿ ತೊಳೆದೇನ. ಅಳುವ ಕಂದನ ತುಡಿಯು ಹವಳಾದ ಕುಡಿಯಂಗ, ಅಳುವ ಕಂದನ ತುಡಿಯು ಹವಳಾದ ಕುಡಿಯಂಗ, ಕುಡಿಯುಪ್ಪು ಬೇವಿನ ಹೆಸರಂಗ, ಕುಡಿಯುಪ್ಪು ಬೇವಿನ ಹೆಸರಂಗ ಕಣ್ಣೋಟ ಶಿವನ ಕೈಯಲಗೂ ಹೊಡೆದಂಗ, ಶಿವನ ಕೈಯಲಗೂ ಹೊಡೆದಂಗ. ಕಂದನ ಕಿರಿಕಿರಿ ಹಿಂದೇನು ಹೇಳಾಲಿ, ಕಂದನ ಕಿರಿಕಿರಿ ಹಿಂದೇನು ಹೇಳಾಲಿ, ಬಿಂದಿಗೆ ಹಾಲು ಸುರಿವಂದ, ಬಿಂದಿಗೆ ಹಾಲು ಸುರಿವಂದ ಚಂಜಿಯ ಚಂದ್ರಮನ ತಂದು ನಿಲ್ಲಿಸಂದ, ಚಂಜಿಯ ಚಂದ್ರಮನ ತಂದು ನಿಲ್ಲಿಸಂದ. ಕೂಸು ಇದ್ದ ಮನೆಗೆ ಬೀಸಣಿಕೆಯಾದಾಗ, ಕೂಸು ಕಂದಯ್ಯ ಹೊಳಹೊರಾಗ, ಕೂಸು ಕಂದಯ್ಯ ಹೊಳಹೊರಾಗ. ಇಷ್ಟು ಪದ್ಯ ಭಾಗ ಮಕ್ಕಳೇ, ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಪದ್ಯ. ನೋಡಿ, ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಈಗ ಮಕ್ಕಳೇ, ಈಗ ಪದ್ಯಗಳಲ್ಲ, ಇದೊಂದು ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಗೀತೆಯನ್ನು ಓದುವಂತ ಒಂದು ಪದ್ಯ ಅಂತ ಕೂಡ ಹೇಳ್ಬೋದು. ಹಾಗಾದ್ರೆ ಈ ಒಂದು ಗೀತೆಯನ್ನ ಅಥವಾ ಪದ್ಯವನ್ನ ಎಂತಹ ಗೀತೆ ಅಂತ ಹೇಳ್ತೀವಿ ಹೇಳಮ್ಮ? ಜನಪದ ಗೀತೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಜನಪದ ಗೀತೆಯನ್ನ, ಈ ಒಂದು ಜನಪದ ಗೀತೆಯನ್ನ ಬರೆದಂತ ಯಾರಪ್ಪ? ವೆರಿ ಗುಡ್. ಈ ಒಂದು ಜನಪದ ಗೀತೆಯನ್ನ ಬರೆದವರು ಜನಪದರು. ಪ್ರಜ್ವಲ್, ಜನಪದ ಗೀತೆಯನ್ನ ಜನಪದರು ಬರೆದರು. ಹಾಗಾದ್ರೆ ಜನಪದರು ಅಂದ್ರೆ ಯಾರಪ್ಪ? ಹಿಂದಿನ ತಲೆಮಾರಿನವರನ್ನ ಜನಪದರು ಅಂತ ಕರೀತೀವಿ. ವೆರಿ ಗುಡ್. ಇಂದಿನ ತಲೆಮಾರಿನವರನ್ನ ಜನಪದರು ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಜನಪದ ಸಾಹಿತ್ಯ ಅಂದ್ರೆ ಇಂದಿನ ತಲೆಮಾರಿನವರು ಬರೆದಿರ್ತಾರೆ. ಹೇಳ್ತೀರಿ ಯಾರಾದ್ರು? ಅಕ್ಷಿ, ಜೀವನ್? ಇಲ್ಲ. ಜನಪದ ಸಾಹಿತ್ಯ ಅಂದ್ರೆ ಇಂದಿನ ತಲೆಮಾರಿನ ಏನೋ ಪ್ರಜ್ವಲ್ ಹೇಳಿದೋ, ಸೊ ಇಂದಿನ ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದಿರತಕ್ಕಂತ ಒಂದು ಸಾಹಿತ್ಯ ಪ್ರಕಾರವನ್ನ ಜನಪದ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಇವತ್ತಿನ ಆಧುನಿಕ ಕನ್ನಡ ಇವತ್ತಿನ ಆಧುನಿಕ ಕಾಲದಲ್ಲಿ ಒಂದು ಕವಿಗಳು ಇರ್ತಾರೆ, ಒಂದು ಶಿಷ್ಟ ಸಾಹಿತ್ಯ ಅಂತ ಕರಿತೀವಿ. ನಮ್ಮ ಒಂದು ವಿಶಿಷ್ಟ ಪ್ರತಿಭೆಯ ಮುಖಾಂತರವಾಗಿ, ಸೃಜನಾತ್ಮಕವಾಗಿ, ಒಂದು ಪೆನ್ನಿನ ಮುಖಾಂತರವಾಗಿ ಅಕ್ಷರ ರೂಪವನ್ನ ಪಡುವಂತ ಒಂದು ಸುಂದರವಾಗಿರ್ತಕ್ಕಂಥ ಕಥೆಯನ್ನ, ಕವನವನ್ನ ಬರಿತಾ ಹೋಗ್ತಾರೆ. ಆದ್ರೆ ಹಿಂದೆಲ್ಲ ಜನಪದಕಾರರಿಗೆ ಯಾವುದೇ ತರದ ಒಂದು ಲಿಖಿತ ರೂಪ ಅಂತಕ್ಕಂಥದ್ದು ಇರಲಿಲ್ಲ. ಸೊ ಅವರೆಲ್ಲರೂ ಕೂಡ ಮೌಖಿಕವಾಗಿ ಬಾಯಿಯಿಂದ ಬಾಯಿಗೆ ಅಲ್ಲಿ ಬಂದಿರತಕ್ಕಂಥ ಒಂದು ಸಾಹಿತ್ಯ ಅಂತ ಹೇಳಿ ಜನಪದ ಸಾಹಿತ್ಯ ಅದನ್ನೇ ಹೇಳೋದು. ಹಾಗಾದ್ರೆ ನೋಡ್ರಿ ಮಕ್ಕಳ, ಒಂದು ಕವಿರಾಜ ಮಾರ್ಗದಲ್ಲಿ ಒಂದು ಪ್ರಸಿದ್ಧ ಒಂದು ವಾಕ್ಯ ಬರುತ್ತೆ ಕನ್ನಡಿಗರನ್ನು ಕುರಿತಂತೆ. ಕುರಿತೋದನೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತಕ್ಕಂಥ ಒಂದು ವಾಕ್ಯ ಬರುತ್ತೆ. ಏನಂದ್ರೆ, ನಮ್ಮ ಜನಪದರಿಗೆ, ಅದರ ಕನ್ನಡಿಗರಿಗೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರದೇ ಇದ್ರೂ ಕೂಡ ಒಂದು ಕಾವ್ಯವನ್ನ ರಚನೆ ಮಾಡ್ತಕ್ಕಂತ ಒಂದು ಪ್ರತಿಭೆಯನ್ನ, ಶಕ್ತಿಯನ್ನ ಹೊಂದಿದ್ರು ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಅವರನ್ನ ಅನಕ್ಷರಸ್ಥರು ಅಂತ ಕರೆದ್ರೂ ಕೂಡ ಅವ್ರನ್ನ ಅನಕ್ಷರಸ್ಥರು ಅಂತ ನಾವು ಹೇಳಿಕ್ ಸಾಧ್ಯ ಇಲ್ಲ, ಅಕ್ಷರ ಜ್ಞಾನ ಇಲ್ಲದವರು ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ಕೇವಲ ಓದಲಿಕ್ಕೆ ಅಥವಾ ಬರೀಲಿಕ್ಕೆ ಬರದೇ ಇದ್ರು ಕೂಡ
ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಗ್ರಂಥವನ್ನ ಅಥವಾ ಒಂದು ಪದಗಳ ಜ್ಞಾನ ರಾಶಿಯ ಪದ ಸಂಪತ್ತನ್ನ ಹೊಂದಿದವರು ಒಂದು ಜನಪದರು ಆಗಿತ್ತು. ಹಾಗೆ ಇಂಥ ಜನಪದ ಸಾಹಿತ್ಯವನ್ನ ಯಾರು ರಚನೆ ಹೇಳಿದ್ರು ನೀವು ಹೇಳಿದ್ರಿ. ಈಗ ಯಾರು ರಚನೆ ಮಾಡಿದ್ರು ಗೊತ್ತಿಲ್ಲ, ಯಾವಾಗ ರಚನೆ ಮಾಡಿದ್ರು ಗೊತ್ತಿಲ್ಲ, ಎಲ್ಲಿ ರಚನೆ ಆಯ್ತು ಗೊತ್ತಿಲ್ಲ. ಒಬ್ಬರಿಂದ ರಚನೆ ಆಯ್ತಾ ಅಥವಾ 4 ಜನ ಅಥವಾ ಗುಂಪಿನಿಂದ ಸಾಮೂಹಿಕವಾಗಿ ರಚನೆ ಆಯ್ತು ಗೊತ್ತಿಲ್ಲ. ಒಟ್ಟಾರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾರಿಂದನೋ ಅಥವಾ ಒಬ್ಬರಿಂದನೋ ಇಬ್ಬರಿಂದನೋ ಸಾಮೂಹಿಕವಾಗಿ ರಚನೆ ಆಯ್ತು. ಬಟ್ ಬಹಳ ಹಿಂದಿನಿಂದಲೂ ಕೂಡ ಬಂದಿರ್ತಕ್ಕಂಥ ಸೊ ಈ ಒಂದು ಸಾಹಿತ್ಯ ಮತ್ತು ಮನೋರಂಜನೆಯನ್ನು ಪಡೆಯುವ ಸಲುವಾಗಿ ಸಾಕಷ್ಟು ಮಾಧ್ಯಮಗಳು ಇದಾವೆ ನಮಗೆ. ಸೊ ಹಾಗೆ ಹಿಂದೆ ಅಂತ ಒಂದು ಮನೋರಂಜನೆಯನ್ನು ಪಡೆಯುವ ಸಲುವಾಗಿ ಅಥವಾ ತಮ್ಮ ಒಂದು ಜನರ ಕಷ್ಟ ದುಃಖ ಸುಖ ದುಃಖ ನೋವು ನಲಿವುಗಳನ್ನ ತಿಳಿಸುವ ಸಲುವಾಗಿ ಅನೇಕ ಸಾಹಿತ್ಯ ಪ್ರಕಾರಗಳು ಹುಟ್ಕೊಳ್ತಾ ಹೋಗ್ತವೆ. ಸೊ ಅವೆಲ್ಲವನ್ನೂ ಕೂಡ ಜನಪದ ಸಾಹಿತ್ಯದ ಪ್ರಕಾರವಾಗಿ ನಮ್ಮ ಜನಪದರು ಹೇಳಿಕೆ ಪ್ರಯತ್ನ ಪಟ್ಟರು. ಅದರಲ್ಲಿ ಕೂಡ ಹೇಳಿ ಸಫಲತೆಯನ್ನು ಕೂಡ ಅದು ಯಶಸ್ವಿಯಾದರು. ಸೊ ಇವೆಲ್ಲವನ್ನೂ ಒಳಗೊಂಡಂತೆ ನಾವು ಅಂತ ಎಲ್ಲವನ್ನೂ ಸೇರಿದ್ರೆ ಜನಪದ ಸಾಹಿತ್ಯ ಅಂತೇಳಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ನಮ್ಮ ಕನ್ನಡದಲ್ಲಿ ಆಯ್ತು. ಹಾಗೆ ಹಾಗಾದ್ರೆ ಇವತ್ತಿನ ಜನಪದ ಸಾಹಿತ್ಯ ಅಂತ ಹೇಳ್ತಾ ಇದೀವಲ್ಲ, ಈ ಜನಪದ ಸಾಹಿತ್ಯದ ಲಕ್ಷಣಗಳು ಏನು, ಲಕ್ಷಣಗಳು ಯಾವ್ಯಾವ ನೋಡೋಣ. ಈಗ ನೋಡಿ, ಇಂಥ ಒಂದು ಜನಪದ ಸಾಹಿತ್ಯದಲ್ಲಿ ಹಲವಾರು ಲಕ್ಷಣಗಳನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಅಂತ ನಾವು ನೋಡೋದಾದ್ರೆ ಇದೊಂದು ಕಂಠಸ್ಥ ರೂಪದಲ್ಲಿ ಇರ್ತಕ್ಕಂಥದ್ದು. ಈಗ ಹೇಳಿದೆ ಜಸ್ಟ್ ಇದಕ್ಕೆ ಯಾವುದೇ ತರಹದ ಲಿಖಿತ ರೂಪ ಇಲ್ಲ, ಬರವಣಿಗೆ ರೂಪ ಇಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ಮೌಖಿಕವಾಗಿ ಬಾಯಿಂದ ಬಾಯಿಗೆ ತಲೆತಲಾಂತರದಿಂದ ಅರಿದುಕೊಂಡಿರ್ತಕ್ಕಂಥ ಸಾಹಿತ್ಯವೇ ಕಂಠಪಾಠ ಸ್ವರೂಪದಲ್ಲಿರ್ತಕ್ಕಂಥದ್ದು ಸಾಹಿತ್ಯ ಇದು. ಹಾಗಾಗಿ ಇದು ಈ ಒಂದು ಜನಪದ ಸಾಹಿತ್ಯದ ಮೊದಲ ಲಕ್ಷಣ ಅಂತ ಹೇಳ್ಬೋದು. ಹಾಗೆ ಸಾಮೂಹಿಕ ಪುನಃಸೃಷ್ಟಿ. ಜನಪದ ಸಾಹಿತ್ಯವನ್ನ ಎಲ್ಲಿ ಯಾವಾಗ ಯಾರಿಂದ ರಚನೆ ಆಯ್ತು ಅಂತ ಗೊತ್ತಿಲ್ಲ ನಮಗೆ. ಹಾಗಾದ್ರೆ ಇದು ಒಬ್ಬರಾಡ್ಬಹುದಾ ಅಥವಾ 4 ಜನ ಆಡಬಹುದು ಅಂತ ಏನಾದ್ರು ಇತಿಮಿತಿ ಎಲ್ಲೇ ಅಂತ ಏನಾದ್ರು ಇದೆ ಅಂತಂದಾಗ ಆ ತರದ ಯಾವುದೇ ತರದ ಇತಿಮಿತಿ ಲಿಮಿಟೇಷನ್ಸ್ ಇಲ್ಲವೇ ಇಲ್ಲ. ಒಬ್ರು ಕೂಡ ಆಡಬಹುದು ಅಥವಾ 10 ಜನ ಕೂಡ ಸೇರಬಹುದು. ಒಟ್ಟಾರೆ ಒಂದು ಸಾಮೂಹಿಕವಾಗಿ ಹಾಡ್ತಕ್ಕಂಥದ್ದು ಇದರ ಮತ್ತೊಂದು ಲಕ್ಷಣ ಅಂತಕ್ಕಂಥದ್ದು. ನೆಕ್ಸ್ಟ್ ಮೂರನೇದಾಗಿ ಲಕ್ಷಣ ಬರ್ತಕ್ಕಂಥದ್ದು ವ್ಯಾಪಕತೆ. ಕೇವಲ ಯಾವುದೋ ಒಂದು ಭಾಗಕ್ಕೆ ಯಾವುದೋ ಒಂದು ಕಾಲಘಟ್ಟಕ್ಕೆ ಮಾತ್ರ ಅದು ಸೀಮಿತವಾಗಿಲ್ಲ. ಅಂದಿನಿಂದ ಇವತ್ತಿನವರೆಗೂ ಮತ್ತು ಎಲ್ಲಾ ನಾಡಿನಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಒಂದು ವ್ಯಾಪಕತೆಯನ್ನು ತುಂಬಾ ಪ್ರಬಲವಾಗಿ ವಿಸ್ತರಿಸಿಕೊಂಡಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಸ್ವಲ್ಪ ವ್ಯಾಪಕತೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮೂರನೇದಾಗಿ ಸಜೀವವಾದದ್ದು. ಜನಪದ ಸಾಹಿತ್ಯ ಅಂತ ಬಂದಾಗ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಅಥವಾ ಕಥೆಯನ್ನ ಅಥವಾ ಯಾವುದೋ ಒಂದು ಊರಿನಲ್ಲಿರ್ತಕ್ಕಂಥ ಒಂದು ಕೆರೆಯನ್ನ ಅಥವಾ ಯಾವ್ದಾದ್ರು ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಆಧಾರವಾಗಿ ಇಟ್ಕೊಂಡೆ ಅಥವಾ ಒಂದು ನೃತ್ಯವನ್ನ ಅಥವಾ ಒಂದು ಕಲೆಯನ್ನ ಇಟ್ಕೊಂಡೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪದಗಳನ್ನ ಜೋಡಿಸಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಥೆಯನ್ನ, ಗೀತೆಯನ್ನ, ಲಾವಣಿಯನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ಮೂಢನಂಬಿಕೆಗಳು ಅಥವಾ ಆಗಿರೋದಿಲ್ಲ, ಅಥವಾ ಯಾವುದೋ ಒಂದು ಸುಳ್ಳು ಕೊಳ್ಳು ಆಗಿರೋದಿಲ್ಲ. ಸೊ ಅಲ್ಲಿರ್ತಕ್ಕಂಥದ್ದು ಕೂಡ ಎಲ್ಲವೂ ಕೂಡ ಸತ್ಯ ಘಟನೆ ಆಗಿರ್ತಕ್ಕಂಥ ಒಂದು ಉದಾಹರಣೆ ಹೇಳಿದ್ರೆ ಇಲ್ಲೇ ತುಮಕೂರು ಹತ್ರ ಬರ್ತಕ್ಕಂಥ ಒಂದು ಕುಣಗಲ್ ಇದೆ, ಕುಣಿಗಲ್. ಆ ಕುಣಿಗಲ್ನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕೆರೆ ಇದೆ, ಮೂಡಲ್ ಕುಣಗಲ್ ಕೆರೆ ಅನ್ನೋದೊಂದಿದೆ. ಅದೊಂದು ಜನಪದ ಒಂದು ಗೀತೆ. ಅದು ಆ ಕೆರೆಯನ್ನ ಆಧಾರವಾಗಿ ಕೆರೆಯ ಒಂದು ಸೌಂದರ್ಯವನ್ನ ವರ್ಣಿಸಿ ಒಂದು ಮೂಡಲ್ ಕುಣಿಗಲ್ ಕೆರೆ ಅಂತಕ್ಕಂಥ ಒಂದು ಅದ್ಭುತ ಒಂದು ಗೀತೆಯನ್ನ ರಚನೆಯನ್ನ ಮಾಡಿರೋದನ್ನ ನೋಡ್ತೀವಿ. ಹಾಗೆ ಸಾಕಷ್ಟು ಕಥೆಗಳು ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗೆ ಸಜೀವವಾಗಿರ್ತಕ್ಕಂಥದ್ದು ಅದರ ಒಂದು ಮತ್ತೊಂದು ಲಕ್ಷಣ. ನೆಕ್ಸ್ಟ್ ಪರಂಪರೆಯಿಂದ ಕೂಡಿದ್ದು. ಅದೇ ಒಂದೊಂದು ಜನಪದ ಸಾಹಿತ್ಯ ಉದಾಹರಣೆಗೆ ಒಂದು ಜನಪದ ನೃತ್ಯ ಪ್ರಕಾರವನ್ನು ಬಂದಾಗ ಒಂದೊಂದು
ನೃತ್ಯ ಪ್ರಕಾರದವರ ಒಂದೊಂದು ನೃತ್ಯ ಪ್ರಕಾರವನ್ನು ಒಂದೊಂದು ಮತದವರು ಒಂದೊಂದು ಸಂಪ್ರದಾಯದವರು ಮಾಡಬೇಕು ಅನ್ನೋ ಒಂದು ನಿಯಮ ಇದೆ. ಹಾಗಾಗಿ ಅವರು ತನ್ನ ಒಂದು ವಂಶ ಪಾರಂಪರ್ಯವಾಗಿ ಆ ಒಂದು ವೃತ್ತಿಯನ್ನ ಮುಂದುವರಿಸಿಕೊಂಡು ಬರ್ತಕ್ಕಂಥದ್ದು ನೋಡಬಹುದಾಗಿದೆ. ಹಾಗಾಗಿ ಒಂದು ನೆಕ್ಸ್ಟ್ ಸರಳವಾಗಿರ್ತಕ್ಕಂಥದ್ದು ಸರಳತೆ ಮತ್ತು ಸ್ಪಷ್ಟತೆ. ತುಂಬಾ ಸರಳವಾಗಿ ಎಲ್ಲಾ ಜನರಿಗೂ ಕೂಡ ಗುರುತಕ್ಕಂಥದ್ದು ಮತ್ತೊಂದು ಲಕ್ಷಣ. ಇಂಥವ್ರಿಗೆ ಮಾತ್ರ ಓದುವುದವರಿಗೆ ಅಥವಾ ತುಂಬಾ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುತ್ತೆ, ತಿಳಿಯುತ್ತೆ ಅಥವಾ ಕಲಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇಲ್ಲ. ಸೊ ಎಂಥವ್ರು ಕೂಡ ಒಂದು ಸ್ವಲ್ಪ ಪ್ರಯತ್ನ ಪಟ್ರೆ ಅದನ್ನ ಕಲಿಬಹುದು, ಅಭಿನಯಿಸಬಹುದು, ಮಾಡಬಹುದು ಅಥವಾ ಹೇಳ್ಬಹುದು. ಸೊ ಎಲ್ಲದೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ತಲುಪ್ತಕ್ಕಂಥದ್ದು, ಸರಳವಾಗಿರ್ತಕ್ಕಂಥದ್ದು ಮತ್ತು ಸ್ಪಷ್ಟತೆಯಿಂದ ಕೂಡಿರ್ತಕ್ಕಂಥದ್ದು ಇದರ ಮತ್ತೊಂದು ಲಕ್ಷಣ ಅಂತಕ್ಕಂಥದ್ದು. ನೆಕ್ಸ್ಟ್ ಪರಿವರ್ತನಾಶೀಲ. ಪರಿವರ್ತನಾಶೀಲತೆ ಅಂದ್ರೆ ಯಾವುದೇ ಕಾಲಘಟ್ಟದಲ್ಲಿ ಜನಪದ ಒಂದು ಸಾಹಿತ್ಯ ಹುಟ್ಟಿದ್ರು ಕೂಡ ಇವತ್ತಿನ ಆಧುನಿಕ ಕಾಲದಲ್ಲಿ ಒಂದು ಆಧುನಿಕ ಆವಿಷ್ಕಾರಗಳಿಗೆ ಅನುಗುಣವಾಗಿ ತನ್ನ ಒಂದು ಇರ್ತಕ್ಕಂತಹ ಪ್ರಕಾರದಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನ ಅಥವಾ ಬದಲಾವಣೆಗಳನ್ನ ಅಥವಾ ಒಂದು ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಮುಖಾಂತರವಾಗಿ ಆ ಜನಪದ ಸಾಹಿತ್ಯದ ಶಕ್ತಿಯನ್ನ ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದು ಅದೊಂದು ಪರಿವರ್ತನೆ ಬರ್ತಕ್ಕಂಥ ಒಂದು ಮತ್ತೊಂದು ಅಂಶ. ನೆಕ್ಸ್ಟ್ ಎಲ್ಲರ ಸಾಮಾನ್ಯ ಒಪ್ಪಿಗೆ. ಇದನ್ನ ಜನಪದ ಸಾಹಿತ್ಯವನ್ನ ಇಷ್ಟಪಡದೇ ಇರತಕ್ಕಂಥವ್ರು ಅಥವಾ ತಿರಸ್ಕರಿಸ್ತಕ್ಕಂಥವ್ರು ಯಾರು ಕೂಡ ಇಲ್ಲ. ಎಲ್ಲರೂ ಕೂಡ ಒಪ್ಪತಕ್ಕಂಥದ್ದು, ಮೆಚ್ಚುಗೆ ಆಗ್ತಕ್ಕಂಥದ್ದು, ಪ್ರಶಂಸಿಸ್ತಕ್ಕಂಥದ್ದು ಇದರ ಮತ್ತೊಂದು ಲಕ್ಷಣ ಆಗ್ತಕ್ಕಂಥದ್ದು. ಸೊ ಇಷ್ಟು ಕೂಡ ಜನಪದ ಸಾಹಿತ್ಯದ ಲಕ್ಷಣ ನೋಡಬಹುದು. ಮತ್ತೊಮ್ಮೆ ಹೇಳಿದ್ರೆ ಕಂಠಸ್ಥ ರೂಪದಲ್ಲಿರ್ತಕ್ಕಂಥದ್ದು, ಸಾಮೂಹಿಕ ಪುನರ್ಸೃಷ್ಟಿ, ವ್ಯಾಪಕತೆಯಿಂದ ಕೂಡಿರ್ತಕ್ಕಂಥದ್ದು, ಸಜೀವವಾದದ್ದು, ಪರಂಪರೆಯಿಂದ ಕೂಡಿದ್ದು, ಸರಳತೆ ಮತ್ತು ಸ್ಪಷ್ಟತೆಯಿಂದ ಕೂಡಿರ್ತಕ್ಕಂಥದ್ದು, ಪರಿವರ್ತನಾಶೀಲತೆಯಿಂದ ಕೂಡಿರ್ತಕ್ಕಂಥದ್ದು, ಎಲ್ಲರ ಮೆಚ್ಚುಗೆಗೆ ಅಥವಾ ಒಪ್ಪಿಗೆಗೆ ಪಾತ್ರರಾಗಿರ್ತಕ್ಕಂಥದ್ದು ಈ ಜನಪದ ಸಾಹಿತ್ಯದ ಲಕ್ಷಣದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾದ್ರೆ ಇಂತಹ ಒಂದು ಜನಪದ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಬರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದಾಗಿದೆ ಅಲ್ವಾ? ಹಾಗಾದ್ರೆ ಯಾವೆಲ್ಲ ಪ್ರಕಾರಗಳು ಈ ಒಂದು ಜನಪದ ಸಾಹಿತ್ಯದ ಪ್ರಕಾರಗಳಲ್ಲಿ ಬರ್ತಾ ಹೋಗಿದೆ ಹೇಳ್ತಾ ಹೋಗ್ತೀರಾ? ಹೇಳ್ತೀರಾ ಯಾರಾದ್ರೂ? ಜನಪದ ಸಾಹಿತ್ಯದ ಪ್ರಕಾರಗಳು ಪ್ರಯತ್ನ ಪಡ್ತೀರಾ? ಬಹಳ ಈಸಿ ಇದೆ. ಜನಪದ ಸಾಹಿತ್ಯದ ಪ್ರಕಾರಗಳು. ವೆರಿ ಗುಡ್. ಜೀವನ್ ನಿಮ್ಗೆ ಹೇಳು. ಜನಪದ ಗುಡ್. ಜನಪದ ಲಾವಣಿಗಳು. ಆಮೇಲೆ ಮತ್ತೆ ಜನಪದ ಗೀತೆ. ಜನಪದ ಗೀತೆಗಳು ನಿಂತ್ಕೊಂಡು ಹೇಳಬೇಕು. ಜನಪದ ಗೀತೆಗಳು. ಗುಡ್. ಜನಪದ ಗೀತೆಗಳು. ಜನಪದ ನೃತ್ಯಗಳು. ವೆರಿ ಗುಡ್. ಜನಪದ ನೃತ್ಯಗಳು. ಆಮೇಲೆ ಜನಪದ ಕಲೆಗಳು. ಜನಪದ ಕಲೆಗಳು. ಏನ್ ಗೊತ್ತಪ್ಪ? ನೆಕ್ಸ್ಟ್ ಯಾರಾದ್ರೂ ಹೇಳೋರು? ಇಷ್ಟೊಂದೆಲ್ಲ ಪ್ರಕಾರಗಳಿದಾವೆ, ಹೇಳಿ ನೋಡೋಣ. ಸ್ವಾತಿ, ಕುಸುಮ, ಮತ್ತೆ ಹೇಳ್ತೀರಿ? ಅಷ್ಟೇನಾ? ಬಹಳ ಮುಖ್ಯವಾಗಿ ಹೇಳ್ತಾ ಇಲ್ಲ, ನಿಮ್ಮ ಎಲ್ಲರೂ ಕೂಡ ಗೊತ್ತಿದೆ ಅದ ಅಂತ ಹೇಳಿದ್ರೆ ನಾನೀಗ. ಜನಪದ ಕಥೆಗಳು ಹೇಳಿದ್ರ ಬರಲ್ಲ ಮತ್ತೆ. ಜನಪದ ಕಥೆಗಳು ಎಷ್ಟೊಂದಿನ ಬರ್ತವೆ? ಜನಪದ ಜನಪದ ಕಥೆಗಳು. ನೆಕ್ಸ್ಟ್ ಜನಪದ ನಾಟಕಗಳು ಕಲೆಗಳೊಳಗೆ ಬರುತ್ತೆ.
ಜನಪದ ಗಾದೆ ಯಾರು ಹೇಳಿರೋದು ಈಗ? ಜನಪದ ಗಾದೆಗಳು, ಹಾಗೆ ಜನಪದ ಒಗಟುಗಳು, ಜನಪದ ಜನಪದ ಆಟಗಳು, ಜನಪದ ಸಂಪ್ರದಾಯಗಳು. ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಕಾರಗಳು ಬರ್ತಾ ಹೋಗ್ತವೆ. ಇನ್ನೊಂದಷ್ಟು ಪ್ರಕಾರ ನಾವು ಬರೆದಿದ್ದೀವಿ, ನೋಡ್ಬೋದು ಇಲ್ಲಿ. ಜನಪದ ಕಥೆಗಳು, ಜನಪದ ಗೀತೆಗಳು, ಹಾಗೇನೆ ಜನಪದ ಲಾವಣಿ, ಹಾಗೆ ಜನಪದ ಕಲೆಗಳು. ನೆಕ್ಸ್ಟ್ ಜನಪದ ಸಂಪ್ರದಾಯ, ಜನಪದ ನೃತ್ಯ, ಹಾಗೆ ಜನಪದ ಗಾದೆ, ಜನಪದ ಒಗಟು. ಸೊ ಈ ರೀತಿಯಾಗಿ ಸುಮಾರು ಪ್ರಕಾರಗಳು ಬರ್ತಾ ಹೋಗ್ತವೆ. ಸಾಮಾನ್ಯವಾಗಿ ಎಲ್ಲವೂ ಕೂಡ ಗೊತ್ತಿರತಕ್ಕಂಥದ್ದು ನಮಗೆ. ಸೊ ಇಂಥ ಒಂದು, ಅದರಲ್ಲಿ ಒಂದು ಜನಪದ ನೃತ್ಯಗಳು ಅಥವಾ ಜನಪದ ಕಲೆಗಳು ಏನು ಬರುತ್ತೋ ಅದರ ಒಂದು ಅಡಿಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರಕಾರದಲ್ಲಿ ಬರ್ತಕ್ಕಂಥ ಒಂದು ಗದ್ಯ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ್ದಪ್ಪ ಅಂದ್ರೆ ಜನಪದ ಕಲೆಗಳ ವೈಭವ. ನಮ್ಮ 9ನೇ ತರಗತಿಯಲ್ಲಿ ಭಾಗ 2ರಲ್ಲಿ ಇಟ್ಟಿರ್ತಕ್ಕಂತಹ 5ನೇ ಗದ್ಯ ಭಾಗ ಯಾವುದು? ಜನಪದ ಕಲೆಗಳ ವೈಭವ. ಜನಪದ ಕಲೆಗಳ ವೈಭವ. ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಫಲಿತಾಂಶಗಳನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಮಕ್ಕಳೇ, ನಾನಾಗಲೇ ಹೇಳಿದಾಗೆ ಇದೊಂದು ಜನಪದ ಕಲೆಗಳ ವೈಭವ ಅಂತಕ್ಕಂಥದ್ದು ನಿಮಗೆ ಒಂದು ಪಠ್ಯಪುಸ್ತಕ ಲೇಖಕರ ಇಲ್ವೇ ಇಲ್ಲ. ಜನಪದ ಸಾಹಿತ್ಯ ಆಗಿರುತ್ತ ಇದು ಒಂದು ಸಮಿತಿ ರಚನೆ, ಅಂದ್ರೆ ಪಠ್ಯಪುಸ್ತಕ ರಚನಾ ಸಮಿತಿಯವರು ನಿಮಗೆ ಆರಿಸಿ ನಿಗದಿಪಡಿಸಿ ನಿಮಗೆ ಇಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಎಲ್ಲಿಂದ ಇವರು ಆರಿಸಿದ್ದಾರೆ, ಎಲ್ಲಿಂದ ಅವರು ಸಮಿತಿಯವರು ತಗೊಂಡಿದ್ದಾರೆ ಅನ್ನೋದಕ್ಕೆ ಬರೋದಾದ್ರೆ, ಇದನ್ನ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಹೊರತಂದಿರುವ ವಿಷಯ ಸಂಪದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ. ಯಾವುದು? ವಿಷಯ ಸಂಪದೀಕರಣ ಸಂಪನ್ಮೂಲ ಕೇಂದ್ರ ಕನ್ನಡ ಭಾಷೆ. ಸೊ ಈ ಒಂದು ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗ ಜನಪದ ಕಲೆಗಳ ವೈಭವ ಈ ಒಂದು ಪಾಠವನ್ನ ಆಯ್ಕೆ ಮಾಡಿ ನಿಮಗೆ ಪಠ್ಯಪುಸ್ತಕ ರಚನಾ ಸಮಿತಿಯವರು ಇಟ್ಟಿರ್ತಕ್ಕಂಥದ್ದು ಮಾಡ್ತಾರೆ. ನೋಡಿ, ಈ ಒಂದು ಟೈಟಲ್ ಅಡಿಯಲ್ಲಿ 4 ನೃತ್ಯ ಪ್ರಕಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪಾಠವನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಅದರಲ್ಲಿ ಯಾವ ಅಂದ್ರೆ, ಮೊದಲನೇದಾಗಿ ವೀರಗಾಸೆ, ಎರಡನೇದು ಕಂಸಾಳೆ, ಡೊಳ್ಳು ಕುಣಿತ, ನಾಲ್ಕನೇದಾಗಿ ಕರ್ನಾಟಕದಲ್ಲಿ ಸಾಕಷ್ಟು ಜನಪದ ನೃತ್ಯ ಪ್ರಕಾರಗಳನ್ನ ಇರೋದನ್ನ ನಾವು ಕಾಣ್ತೀವಿ. ಸೊ ಅದರಲ್ಲಿ ಒಂದಕ್ಕಿಂತ ಮತ್ತೊಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಕೂಡ ಗೊತ್ತಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು 4
ನೃತ್ಯ ಪ್ರಕಾರಗಳನ್ನ ನಿಮಗೆ 9ನೇ ತರಗತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ವೀರಗಾಸೆ, ಕಂಸಾಳೆ, ಡೊಳ್ಳು ಕುಣಿತ ಮತ್ತು ಯಕ್ಷಗಾನ ಬಯಲಾಟ ಅಂತಕ್ಕಂಥದ್ದು. ಸೊ ಒಂದು ನೃತ್ಯ ಪ್ರಕಾರಕ್ಕಿಂತ ಮತ್ತೊಂದು ವಿಭಿನ್ನವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗೆ ಒಂದೊಂದು ನೃತ್ಯ ಪ್ರಕಾರಕ್ಕೂ ವೇಷಭೂಷಣ ಆಗಿರ್ಬೋದು, ಹಾಡಾಗಿರ್ಬೋದು, ಕುಣಿತ ಆಗಿರ್ಬೋದು, ಸೊ ಎಲ್ಲವೂ ಕೂಡ ತುಂಬಾ ವಿಭಿನ್ನವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅದರಲ್ಲಿ ಮೊದಲನೇದಾಗಿರ್ತಕ್ಕಂತಹ ವೀರಗಾಸೆ ಈ ಒಂದು ನೃತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ನೋಡೋಣ. ಪ್ರವೇಶ. ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾದವು. ಪರಿಸರ ವೀಕ್ಷಣೆ ಮತ್ತು ಅನುಕರಣೆಯಿಂದ ಅರ್ಥದ್ದನ್ನು ರೂಪಿಸಿಕೊಂಡಿರುವುದು ಮಾನವನ ಸಹಜ ಗುಣ. ಹಾಗಾಗಿ ಇಂತಹ ಕಲೆಗಳು ಅಸ್ತಿತ್ವಕ್ಕೆ ಬಂದವು. ಕಲೆ ಮನಸ್ಸಿಗೆ ನೆಮ್ಮದಿ, ಸಂತೋಷ ನೀಡುವುದಲ್ಲದೆ ಮುಂದಿನ ಪೀಳಿಗೆಗೆ ಆಕಾರವಾಗುತ್ತದೆ. ಜನಪದರ ಬದುಕಿನ ಒಂದು ಕಲೆ ಮುಗ್ಧ ಜನರಿಗೆ ತಿಳಿದೆಯೋ ಅವರ ಬದುಕಿನಲ್ಲಿ ಕಲೆ ಹಾಸೋಕ್ಕಾಗಿದೆ. ಜನಪದ ಕಲೆಗಳು ಜೀವನಕ್ಕೂ ನಿಕಟ ಸಂಬಂಧಿಸಿದೆ. ನಿತ್ಯ ದುಡಿಮೆಯ ಆಯಾಸ, ಬದುಕಿನ ಏಕತಾನತೆ, ಆಸರಿಕೆ ಬೇಸರಿಕೆಗಳನ್ನ ನಿವಾರಿಸಿಕೊಳ್ಳಲು ಮನುಷ್ಯ ಕಲೆಗಳ ಮೊರೆ ಹೋಗಿದ್ದಾನೆ. ಇವನ್ನ ಜತನವಾಗಿ ರಕ್ಷಿಸಿ ಬೆಳೆಸಿಕೊಂಡು ಬಂದಿದ್ದಾನೆ. ಪ್ರಾರಂಭದಲ್ಲಿ ಆಂಗಿಕ ಸಂಘಟನೆಗಳಿಂದ ಕೂಡಿದ ಕಲೆಗಳು ಕ್ರಮೇಣ ಚಿತ್ರ, ಶಿಲ್ಪ, ಹಾಡು, ಕುಣಿತ ಮೊದಲಾದ ಆಯಾಮಗಳನ್ನ ಪಡೆದುಕೊಂಡಿವೆ. ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತವಿದ್ದು 40ಕ್ಕೂ ಹೆಚ್ಚು ಪ್ರಕಾರಗಳು ರೂಢಿಯಲ್ಲಿವೆ. ಕೆಲವು ಪ್ರಾದೇಶಿಕವಾಗಿ ಪ್ರಚಲಿತವಿದ್ದು ಜನಪ್ರಿಯತೆ ಪಡೆದಿವೆ. ನೋಡಿ, ಜನಪದ ನೃತ್ಯ ಪ್ರಕಾರಗಳು ಸುಮಾರು 40ಕ್ಕೂ ಹೆಚ್ಚಿನ ಪ್ರಕಾರಗಳಿವೆ. ಅದರಲ್ಲಿ ಕೇವಲ ಇಟ್ಟಿರ್ತಕ್ಕಂಥದ್ದು 4 ಪ್ರಕಾರಗಳು ಮಾತ್ರ. ಈಗ ಅದರಲ್ಲಿ ಮೊದಲನೇದಾಗಿ ವೀರಗಾಸೆ ಇದೆ. ವೀರಗಾಸೆಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಹೇಳ್ತಾ ಹೋಗ್ತಾರೆ, ಏನೆಲ್ಲ ಬರ್ತಾ ಹೋಗುತ್ತೆ ನೋಡೋಣ. ನೋಡ್ಕೊಳ್ಳಿ. ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ. ಸಾಮೂಹಿಕ ನೃತ್ಯವನ್ನೊಳಗೊಂಡ ಕರ್ನಾಟಕದ ಜನಪದ ಕಲೆ. 2ರಿಂದ 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ. ಪಂಚವಾದ್ಯಗಳಾದ ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಬಳಕೆಯಾಗುತ್ತವೆ. ಕರಡೆಯ ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ. ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಲ್ಲಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆ ಧರಿಸುತ್ತಾರೆ. ಅಹಹ ರುದ್ರ, ಅಹಹ ದೇವೆ ಎಂದು ವೀರಗಾಸೆಯ ನರ್ತಕ ಹೇಳುವ ಒಳಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂದರೆ ಹುಟ್ಟಿದಾಗಲೇ ಉಪ್ಪಿನಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ ಹುಟ್ಟಿದ ಹೊನ್ನಾವಿಗೆ 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜುಮಂಟೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ ಚಮಡ ಹಾಗೂ ಕರಡೆಯ ಬಳಿಕ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತವೆ. 4-5 ಗತಿಗಳಿರುವ ವೀರಗಾಸೆಯ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ನಂತರ ಮತ್ತೊಬ್ಬ ನರ್ತಕ ಒಡಕು ಹೇಳುತ್ತಾನೆ. ಒಡಕು ಮುಗಿಯುತ್ತಿದ್ದಂತೆ ವಾದ್ಯಗಳ ಬೋರ್ಗರಿತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ. ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ. ವೀರಗಾಸೆ ಸಾಮೂಹಿಕ ನೃತ್ಯ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗವೀರ, ಲಿಂಗಧೀರ, ಲಿಂಗವೀರ ಕುಣಿತವೆಂದು ಹೆಸರಿದೆ. ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತವೆಂದೇ ಜನಪ್ರಿಯವಾಗಿದೆ. ವೀರಶೈವ ಸಂಪ್ರದಾಯದವರು ವಂಶಪಾರಂಪರ್ಯವಾಗಿ ಈ ವೃತ್ತಿಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಭದ್ರ ವೇಷಧಾರಿ ದಕ್ಷೆಯಾಗ ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಒಡಪುಗಳನ್ನ ಹೇಳುತ್ತಾನೆ. ಇದಕ್ಕೆ ಖಡ್ಗ ಎನ್ನುವರು. ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುವರು. ಮತ್ತೊಬ್ಬ ವ್ಯಕ್ತಿ ಬಲರೇ ವೀರ, ಅಹಹ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ. ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿ ದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿಯೂ ಬಳಕೆಯಾಗುತ್ತದೆ. ಕುಣಿತ ನೋಡುವವರೆಗೆ ರೋಮಾಂಚನವನ್ನು ಮಾಡುತ್ತದೆ. ಪ್ರತಿರೋಧಕ. ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ. ಸಾಮೂಹಿಕ ನೃತ್ಯ ಒಳಗೊಂಡ
ಕರ್ನಾಟಕದ ಜನಪದ ಕಲೆ ಇಬ್ಬರಿಂದ 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ. ಪಂಚವಾದ್ಯಗಳಾದ ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಬಳಕೆಯಾಗುತ್ತವೆ. ಕರಡೆಯು ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ. ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಪಂಚೆ, ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಿನ ರುದ್ರಾಕ್ಷಿ, ಸರಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲಿಗೆಚ್ಚಿ ಧರಿಸುತ್ತಾರೆ. ಮಹಾದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಹೊಳಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂದೊಡೆ ಹುಟ್ಟಿದಾಗಲೇ ವೀರಗಾಸೆ, ಮಂಜುಳಗಾಸೆ, ಭರಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ 1000 ಶಿರ, 3000 ನಯನ, 2000 ಭುಜ, ಏಕೇರಿಸಿದ ಕಣ್ಣು, ಜುಂಜುಮಂಡೆ ಇಂತಹ ಶ್ರೀ ವೀರಭದ್ರ ದೇವರು ಹೋಮದ ಮುಂದವಾಗಿ ಹೇಗೆ ಬರುತ್ತಾರೆ. ಜೀವನ್ ಚಮಳ ಹಾಗೂ ಕರಡೆಯ ಬಳಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತದೆ. 4-5 ಗತಿಗಳಲ್ಲಿರುವ ವೀರಗಾಸೆ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ಅನಂತರ ಮತ್ತೊಬ್ಬ ನರ್ತಕ ಒಡಪು ಹೇಳುತ್ತಾನೆ. ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಮೂರ್ಗರಿತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ. ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ. ವೀರಗಾಸೆ ಸಾಮೂಹಿಕ ನೃತ್ಯ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗ ವೀರ ಕುಣಿತವೆಂದು ಹೆಸರಾಗಿದೆ. ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತವೆಂದು ಜನಪ್ರಿಯವಾಗಿದೆ. ವೀರಶೈವ ಸಂಪ್ರದಾಯವರು ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಭದ್ರ ವೇಷಧಾರಿ, ದಕ್ಷಯಾಗ, ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಉಡುಪುಗಳನ್ನು ಹೇಳುತ್ತಾನೆ. ಇದಕ್ಕೆ ಖಡ್ಗ ಎಂದು ಕರೆಯುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುವರು ಮತ್ತೊಬ್ಬ ವ್ಯಕ್ತಿ ಬಲ್ಲಾರಿ ವೀರ, ಆ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಹೊಡೆಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ. ಸಾಮಾನ್ಯವಾಗಿ ಮದುವೆ, ಗೃಹಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿಯೂ ಬಳಕೆಯಾಗುತ್ತಿದೆ. ಕುಣಿತ ನೋಡುವವರಿಗೆ ರೋಮಾಂಚನವುಂಟು ಮಾಡುತ್ತದೆ. ವೀರಗಾಸೆ ಶೈವ ಸಂಪ್ರದಾಯದವರ ಧಾರ್ಮಿಕ ವೀರ ನೃತ್ಯ. ನೋಡಿ ಮಕ್ಕಳೇ, ಯಾವುದೇ ಒಂದು ಜನಪದ ನೃತ್ಯ ಪ್ರಕಾರ ಅಂದಾಗ ಒಂದೊಂದು ನೃತ್ಯ ಪ್ರಕಾರವೂ ಕೂಡ ಒಂದೊಂದು ಸಂಪ್ರದಾಯದವರಿಗೆ ಸಂಬಂಧಪಟ್ಟಿರುತ್ತೆ. ಸೊ ಎಲ್ಲರೂ ಕೂಡ ಅದನ್ನ ಮಾಡ್ಲಿಕ್ಕಾಗಲ್ಲ. ಬಟ್ ಈಗೆಲ್ಲ ಮಾಡಬಹುದು. ಬಟ್ ಹಿಂದೆಲ್ಲ ನಿರ್ದಿಷ್ಟ ಸಂಪ್ರದಾಯದ ಅಥವಾ ಸಮುದಾಯದವರು ಮಾತ್ರ ಮಾಡಬೇಕು ಅಂತಕ್ಕಂಥ ಒಂದು ನಿಯಮಗಳಿದ್ವು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಪ್ರಕಾರವಾಗಿ ಒಂದು ವೀರಗಾಸೆ ಅಂತಕ್ಕಂಥದ್ದು ಶೈವ ಸಂಪ್ರದಾಯದವರ ಒಂದು ಧಾರ್ಮಿಕ ನೃತ್ಯವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಸಾಮೂಹಿಕ ನೃತ್ಯವನ್ನು ಒಳಗೊಂಡ ಕರ್ನಾಟಕದ ಜನಪದ ಕಲೆ ಮತ್ತು ಸಾಮೂಹಿಕವಾಗಿರ್ತಕ್ಕಂಥದ್ದು. ಸಾಮೂಹಿಕವಾಗಿರ್ತದೆ ಕೇವಲ ಒಬ್ಬರಲ್ಲದು ಏಕ ವ್ಯಕ್ತಿಯಾಗುತ್ತೆ. ಸಾಮೂಹಿಕ ಅಂತಂದ್ರೆ ಹಲವಾರು ವ್ಯಕ್ತಿಗಳನ್ನ ಒಳಗೊಂಡಿರ್ತಕ್ಕಂಥದ್ದು. 2ರಿಂದ 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ. ನೋಡ್ರಿ, ಒಬ್ರು ಮಾತ್ರ ಆದ್ರೆ ಏನಾಗುತ್ತೆ, ಏಕ ವ್ಯಕ್ತಿ ಆಗುತ್ತೆ. ಸೊ ಒಬ್ಬರಿಗಿಂತ ಹೆಚ್ಚಿಗೆ ಇಬ್ಬರಿಗೆ ಆಗಬಹುದು, ಅಥವಾ 2ರಿಂದ ಸುಮಾರು 30 ಜನರವರೆಗೂ ಕೂಡ ಈ ಒಂದು ವೀರಗಾಸೆ ನೃತ್ಯದ ಪ್ರಕಾರವಾಗಿ ಭಾಗವಹಿಸಿ ಅಭಿನಯಿಸಲಿಕ್ಕೆ ಒಂದು ಅವಕಾಶವನ್ನ ಇರ್ತಕ್ಕಂಥದ್ದನ್ನ ಈ ಒಂದು ವೀರಗಾಸೆ ನೃತ್ಯದ ಪ್ರಕಾರದ ವಿಶೇಷ. ಹಾಗಾಗಿ ಇದು ಒಂದು ಸಾಮೂಹಿಕ ನೃತ್ಯ ಪ್ರಕಾರವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ನೋಡಿ, ಪ್ರಮುಖವಾಗಿ ಇದರಲ್ಲಿ 5 ಪಂಚವಾದ್ಯಗಳು. ಪಂಚ ಅಂದ್ರೆ ಎಷ್ಟು? 5 ವಾದ್ಯಗಳು ಪ್ರಮುಖವಾಗಿ ಬಳಕೆ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗಾದ್ರೆ ಯಾವ್ಯಾವ ಆ 5 ಪಂಚವಾದ್ಯಗಳು ಅಂದ್ರೆ ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಬಳಕೆಯಾಗುತ್ತವೆ. ಕರಡೆಯ ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ ಪಂಚವಾದ್ಯಗಳು. ಸೊ ಬಹಳ ಮುಖ್ಯ. ಈ 5ರಲ್ಲಿ ಒಂದು ವಾದ್ಯ ಇಲ್ಲ ಅಂದ್ರೂ ಕೂಡ ಅದರ ಒಂದು
ಏನು ನಿಜವಾದಂತಹ ಒಂದು ಸ್ವಾದ ಸಿಗೋದಿಲ್ಲ. ಸೊ ಹಾಗಾಗಿ ಆ ವೀರಗಾಸೆ ನೃತ್ಯ ಪ್ರಕಾರದಲ್ಲಿ 5 ಕೂಡ ಅತ್ಯಂತ ಅವಶ್ಯವಾಗಿ ಮತ್ತು ಅಗತ್ಯವಾಗಿ ಬೇಕೇ ಬೇಕು. ಆ 5ರಲ್ಲಿ ಮತ್ತೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ವಾದ್ಯ ಅಂದ್ರೆ ಕರಡೆ ಅಂತಕ್ಕಂಥದ್ದು. ಕರಡೆ ಅಂತಕ್ಕಂಥದ್ದು ಆ ಒಂದು ನೃತ್ಯ ಪ್ರಕಾರವಾಗಿ ಅತ್ಯಗತ್ಯವಾಗಿ ಬೇಕೇ ಬೇಕು. ಅದಿಲ್ಲದೆ ವೀರಗಾಸೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ನೃತ್ಯ ಪ್ರಕಾರವಾಗಿ ಗುರುತಿಸಲ್ಪಟ್ಟಿದೆ. ಹಾಗಾದ್ರೆ ವೀರಗಾಸೆ ಯಾವ ಧಾರ್ಮಿಕ ಸಂಪ್ರದಾಯದವರ ಒಂದು ವೀರ ನೃತ್ಯ ಹೇಳಿ? ವೀರಶೈವ ಶೈವ ಸಂಪ್ರದಾಯದವರ ಧಾರ್ಮಿಕ ನೃತ್ಯ. ಹಾಗಾದ್ರೆ ವೀರಗಾಸೆಯಲ್ಲಿ ಬಳಸ್ತಕ್ಕಂತಹ 5 ಪಂಚವಾದ್ಯಗಳು ಯಾವ್ಯಾವು ಹೇಳ್ತೀರಿ? ಕೇಳಪ್ಪ ಜೀವನ್. ತಾಳ, ಶ್ರುತಿ, ಚಮಳ, ಓಲಗ, ಕರಡೆ. ರೈಟ್. ತಾಳ, ಶ್ರುತಿ, ಚಮಾಳ, ಓಲಗ ಮತ್ತೆ ಕರಡೆ ಈ 5 ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ 5ನ್ನು ಕೂಡ ನಾವು ಪಂಚವಾದ್ಯಗಳಲ್ಲಿ ಬಳಸ್ತೀವಿ. ಹಾಗಾದ್ರೆ ಇಂಥ ಒಂದು ವೀರಗಾಸೆ ನೃತ್ಯ ಪ್ರಕಾರದವರ ವೇಷಭೂಷಣ ಹೇಗಿರುತ್ತೆ ಅನ್ನೋದನ್ನ ನಾವಿಲ್ಲಿ 2ನೇ ಕಾಲದಲ್ಲಿ ಕಾಣಬಹುದಾಗಿದೆ. ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಿಂಗಿ, ಕೊರಳಲ್ಲಿ ರುದ್ರಾಕ್ಷ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪುಟ್ಟಿ, ಬಿಚ್ಚುಗತ್ತಿ, ಕಾಲಿಜ್ಜೆ ಧರಿಸುತ್ತಾರೆ. ಸೊ ವೀರಗಚ್ಚೆ ಅಂದ್ರೆ ನಾವು ಹಾಕೊಂಡಿರ್ತಕ್ಕಂಥ ಸೊಂಟದ ಕೆಳಭಾಗದಲ್ಲಿರ್ತಕ್ಕಂಥ ಒಂದು ಕಚ್ಚೆ ಪಂಚೆ ಅದನ್ನ ವೀರಗಚ್ಚೆ ಅಂತೇಳಿ ಕರಿತೀವಿ. ಹಾಗೆ ತಲೆಗೆ ಅರಿಶಿನ ಬಣ್ಣದ ಒಂದು ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲನ್ನ ಸುತ್ತಿರ್ತಾರೆ. ರುಮಾಲು ಅಂತಂದ್ರೆ ಪೇಂಟ್ ಅಂತ ಕೂಡ ನಾವು ಹೇಳ್ಬೋದು. ಸೊ ರುಮಾಲು ಅಂತಂದ್ರೆ ಪೇಟ ಅಂತ ಕೂಡ ಬರಬಹುದು. ಸೊ ಸಾಮಾನ್ಯವಾಗಿ ಯಾವ ಒಂದು ಪೇಟ ಅಥವಾ ರುಮಾಲು ಅಂತಕ್ಕಂಥದ್ದು ಯಾವ ಬಣ್ಣದಿಂದ ಕೂಡಿರುತ್ತೆ? ನೀಲಿ ಅಥವಾ ಅರಿಶಿನ ಬಣ್ಣದಿಂದ ಕೂಡಿರುತ್ತೆ. ಹಾಗೆ ಕಾವಿ ಬಣ್ಣದ ಕಸೆಯಂಗಿ, ಕಾವಿ ಬಣ್ಣದ ಅಂಗಿಯನ್ನ ಧರಿಸಿರ್ತಾರೆ ಅವರು. ಕೊರಳಲ್ಲಿ ರುದ್ರಾಕ್ಷಿ ಸರ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಹಣೆಗೆ ವಿಭೂತಿಯನ್ನ ಧರಿಸಿರ್ತಾರೆ. ಕರ್ಣಕುಂಡಲ, ಕರ್ಣದ್ರೇನು? ಕಿವಿಗೆ ಒಂದು ಕುಂಡಲವನ್ನ ಧರಿಸಿರ್ತಾರೆ. ಕಿವಿ ಒಂದು ಆಭರಣವನ್ನು ಕೂಡ ಧರಿಸಿರ್ತಾರೆ. ಕಿವಿ ಒಂದು ಆಭರಣವನ್ನು ಕೂಡ ಇವರು ಧರಿಸಿರ್ತಕ್ಕಂಥ ನೋಡಬಹುದು. ಹಾಗೆ ಸೊಂಟಪಟ್ಟಿ, ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಅಜ್ಜಿಯರಿದ್ರೆ ಅಜ್ಜಿಯರು ಧರಿಸಿರ್ತಕ್ಕಂಥ ನಾವು ನೋಡ್ತೀವಿ. ಸೊ ಆ ರೀತಿಯಾಗಿ ಒಂದು ವೀರಗಾಸೆ ನೃತ್ಯ ಪ್ರಕಾರದಲ್ಲೂ ಕೂಡ ಸೊಂಟಕ್ಕೆ ಒಂದು ಸೊಂಟಪಟ್ಟಿ ಕಟ್ಟಿದ್ದನ್ನು ನೋಡಬಹುದು. ಹಾಗೆ ಬಿಚ್ಚುಗತ್ತಿ, ಸೊಂಟದಲ್ಲಿ ಇರ್ತಕ್ಕಂಥದ್ದಲ್ಲ, ಕತ್ತಿಯನ್ನ ಕೈಯಲ್ಲಿ ಇಡ್ತಿರ್ತಕ್ಕಂಥ, ಸೊಂಟದಿಂದ ಹೊರಬಂದು ಕೈಯಲ್ಲಿ ಇಟ್ಕೊಂಡಿರೋ ಅದನ್ನ ಬಿಚ್ಚುಗತ್ತಿ ಅಂತ ಹೇಳ್ತೀವಿ. ಆ ತರದ ಒಂದು ಬಿಚ್ಚುಗತ್ತಿಯನ್ನು ಧರಿಸಿರ್ತಾರೆ. ಹಾಗೆ ಕಾಲ್ಗೆಜ್ಜೆಯನ್ನು ಕೂಡ ಧರಿಸಿರ್ತಾರೆ. ಸೊ ಅದನ್ನು ಕೂಡ ಇಷ್ಟು ಕೂಡ ಈ ಒಂದು ವೀರಭದ್ರ ವೇಷದವರ ವೇಷಭೂಷಣ. ಬಹುಶಃ ಈ ಒಂದು ಪಠ್ಯಪುಸ್ತಕದಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ, ನಾವು ನೋಡಬಹುದು. ಇದಿಷ್ಟು ಕೂಡ ವೀರಭದ್ರ ವೇಷದವರ ನೋಡಿ. ತಲೆಗೆ ಒಂದು ಅರಿಶಿನ ನೀಲಿ ಬಣ್ಣದ ರುಮಾಲು ನಾವು ಕಾಣಬಹುದು. ಕೈಯಲ್ಲಿ ಬಿಚ್ಚುಗತ್ತಿ ಆಡಬಹುದು. ಸೊಂಟಕ್ಕೆ ಸೊಂಟಪಟ್ಟಿ ಇದೆ, ಎಷ್ಟು ಕಾಲ್ಗೆಜ್ಜೆ ಇದೆ. ಸೊ ಇದಿಷ್ಟು ಕೂಡ ವೀರಭದ್ರ ವೇಷದವರ ಒಂದು ವೇಷಭೂಷಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಬರ್ತವೆ. ಇಷ್ಟು ಇವರ ಒಂದು ಹಾಡು ಹೇಗಿರುತ್ತೆ ಅಥವಾ ಒಡಪು ಅಂತಕ್ಕಂಥದ್ದು ಹೇಗಿರುತ್ತೆ ಅನ್ನೋದನ್ನ ನಾವು ನೋಡಬಹುದು. ಅಹಹ ರುದ್ರ ಅಹಹ ದೇವ ಎಂದು ವೀರಗಾಸೆ ನರ್ತಕ ಹೇಳುವ ಒಡಪಿನೊಂದಿಗೆ, ಒಡಪು ಅಂದ್ರೆ ಹಾಡು, ಕುಣಿತ ಪ್ರಾರಂಭವಾಗುತ್ತದೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂದು ಎಂದರೆ ಹುಟ್ಟಿದಾಗಲೇ ವೀರಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ ಮೆಟ್ಟಿದ ಒಂದಾವಿಗೆ 1000 ಅಕ್ಷರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜುಮಂಟೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದೊಳಗೆ ಹೇಗೆ ಬರುತ್ತಾರೆಂದರೆ. ಸೊ ಈ ರೀತಿಯಾಗಿ ವೀರಭದ್ರದ ಒಂದು ಕುಣಿತಕ್ಕೆ ಸಂಬಂಧಪಟ್ಟಂತೆ ಆ ಒಂದು ನೃತ್ಯ ಪ್ರಕಾರದಲ್ಲಿರ್ತಕ್ಕಂಥ ಒಂದಷ್ಟು ಜನರು ಸಾಮೂಹಿಕವಾಗಿ ಆಡ್ತಕ್ಕಂಥದ್ದನ್ನು ಕೂಡ ಕಾಣ್ತಾರೆ. ಸೊ ಹಾಡಿನಲ್ಲಿ ಒಟ್ಟಾರೆಯಾಗಿ ವೀರಭದ್ರ ದೇವರು ಯಾವ ರೀತಿಯಾಗಿ ಹುಟ್ಟಿದ, ಈ ಭೂಲೋಕಕ್ಕೆ ಹೇಗೆ ಬಂದ ಮತ್ತು ದಕ್ಷ ಬ್ರಹ್ಮನನ್ನ ಹೇಗೆ ಸಾಯಿಸಿದ ಅನ್ನೋದನ್ನ ಸಂಪೂರ್ಣವಾಗಿ ಕಥೆಯನ್ನ ಒಂದು ವರ್ಣನೆಯನ್ನ ಮಾಡ್ತಕ್ಕಂಥದ್ದೇ ಒಂದು ಹಾಡಿನ ದಾಟಿಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿ ನಾವು ನೋಡ್ಬೋದಾಗಿದೆ. ಬಹುಶಃ ಕಥೆ ನಾವು ಎಲ್ಲರೂ ಗೊತ್ತಿದೆ ಅಂತ ಅಂತೀನಿ. ವೀರಭದ್ರನ ಜನ್ಮ ಹೇಗಾಯ್ತು, ದಕ್ಷ ಬ್ರಹ್ಮನ ಸಾವು ಹೇಗಾಯ್ತು, ಕತೆ ಗೊತ್ತಾ ನಿಮಗೆ? ಕತೆ ಗೊತ್ತಾ? ಗೊತ್ತಿಲ್ಲ. ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಒಂದು ಕತೆ ಇದು. ಏನಪ್ಪಾ ಅಂದ್ರೆ ಶಿವ ಪಾರ್ವತಿ ನಮಗೆ ಗೊತ್ತು.
ಶಿವನ ಪಾರ್ವತಿ ಮತ್ತೊಂದು ಹೆಸರು ಸತಿ. ಸತಿ ಅಲ್ವಾ, ಮೊದಲ ಪತ್ನಿ ಅಂತಲೂ ಕೂಡ ಹೇಳಬಹುದು. ಆ ಸತಿ ಭೂಲೋಕದಲ್ಲಿ ಇರುವವಳು ಅಖಂಡ ತಪಸ್ಸನ್ನು ಮಾಡಿ ಶಿವನನ್ನ ಮೆಚ್ಚಿಸಿ ಶಿವನನ್ನ ಮದುವೆ ಆಗ್ತಾಳೆ. ಮದುವೆ ಆದಂತ ಸಂದರ್ಭದಲ್ಲಿ ಆಕೆ ತಂದೆ ಇರತಕ್ಕಂಥ ದಕ್ಷ ಬ್ರಹ್ಮನಿಗೆ ಶಿವನನ್ನ ದ್ವೇಷಿಸ್ತಕ್ಕಂಥದ್ದು ದಕ್ಷ ಬ್ರಹ್ಮ. ಶಿವನಿಗೆ ಗಂಡ ಆಗ್ತಿರಲ್ಲ. ಸೊ ಅಂತ ಸಂದರ್ಭದಲ್ಲಿ ತನ್ನ ಮಗಳು ಶಿವನನ್ನ ಮೆಚ್ಚಿ ಮದುವೆ ಆಗಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಒಪ್ಪಿಗೆ ಇರೋದಿಲ್ಲ ಅವನು. ಆದ್ರೂ ಕೂಡ ಮನಸ್ಸಿಂದ ಮದುವೆ ಮಾಡ್ಕೊಡ್ತಾನೆ. ಮದುವೆ ಮಾಡ್ಕೊಂಡಾದ್ಮೇಲೆ ಸುಮ್ಮನ ಆ ಕಡೆ ಮಗಳ ಕಡೆ ಅಥವಾ ಶಿವನ ಬಗ್ಗೆ ಯಾವುದೇ ತರದ ಯೋಚನೆ ಮಾಡೋದಲ್ಲಿ ಸುಮ್ಮನೆ ಆಗ್ತಾನೆ. ಜೊತೆಗೆ ಒಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಒಂದೊಂದು ಅರಮನೆಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಯಜ್ಞವನ್ನ ಏರ್ಪಡಿಸಿರ್ತಾರೆ. ಆ ಯಜ್ಞವನ್ನ ನಡೆಸಿಕೊಡುವ ಸಲುವಾಗಿ ಸಕಲ ದೇವಾದಿ ದೇವತೆಗಳನ್ನು ಕೂಡ ತನ್ನ ಒಂದು ಆಸ್ಥಾನಕ್ಕೆ ಆಹ್ವಾನಿಸಿರ್ತಾನೆ. ಅವರೆಲ್ಲರೂ ಕೂಡ ಬಂದಿರ್ತಾರೆ. ಹಾಗೆ ಎಲ್ಲಾ ಭೂಮಿಯಲ್ಲಿರ್ತಕ್ಕಂಥ ಎಲ್ಲಾ ಋಷಿಮುನಿಗಳನ್ನು ಕೂಡ ಕರೆಸಿರ್ತಾರೆ. ಅವರು ಕೂಡ ಬಂದಿರ್ತಾರೆ. ಆದರೆ ಶಿವನಿಗೆ ಮಾತ್ರ ಆಹ್ವಾನ ಅನ್ನೋದು ಹೋಗಿರ್ತದೆ, ಕರೆದಿರೋದಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಶಿವನ ಪತ್ನಿಗಿರ್ತಕ್ಕಂಥ ಸತಿ ತಾನು ತನ್ನ ತಂದೆ ನಡೆಸತಕ್ಕಂತಹ ಒಂದು ಹೋಮಕ್ಕೆ ಯಜ್ಞದ ಒಂದು ಕಾರ್ಯಕ್ಕೆ ನಾನು ಹೋಗ್ತೀನಿ ಅಂತೇಳಿ ಹೊರಟಂತಹ ಒಂದು ಸಂದರ್ಭದಲ್ಲಿ ಶಿವ ತಡಿತಾನೆ. ಯಾರಿಗೆ ಆಗಲಿ ಅವಮಾನವಿಲ್ಲದಂತಹ ಸಂದರ್ಭದಲ್ಲಿ ನಾವು ಹೋಗ್ತಕ್ಕಂಥದ್ದು ತಪ್ಪಾಗುತ್ತೆ. ನಮಗೆ ಅವಮಾನ ಇದ್ದಾಗ ಹೋದಂತ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಮರ್ಯಾದೆಗೂ ಅವಮಾನ ಇಲ್ಲದಂತಹ ಸಂದರ್ಭದಲ್ಲಿ ಸಿಗ್ತಕ್ಕಂತಹ ಮರ್ಯಾದೆಗೂ ವ್ಯತ್ಯಾಸ ಇದೆ. ಅವಮಾನ ಇದೆ ಅಂತಂದಾಗ ಪ್ರೀತಿ ಪಟ್ಟು ಕರೆದಾಗ ನಾವು ಅಷ್ಟೇ ಪ್ರೀತಿಯಿಂದ ಹೋದಾಗ ನಮಗೆ ಸಿಗ್ಬೇಕಾದಂತಹ ಒಂದು ಸತ್ಕಾರ ಸಿಗುತ್ತೆ. ನಮಗೆ ಅದಿಲ್ದಾಗ ಏನಾಗುತ್ತೆ, ಅವಮಾನ ಸಿಗುತ್ತೆ. ಹಾಗೆ ಅದೇ ಒಂದು ಮಾತನ್ನ ವಿವರಿಸಿರ್ತೇನೆ. ಆದ್ರೆ ಸತಿ ಕರೆಯಬೇಕಾದಂತದ್ದು ತನ್ನ ತಂದೆಯ ಕರ್ತವ್ಯ, ಕರೆದಿಲ್ಲ, ಏನೋ ಕೆಲಸದ ಒತ್ತಡದಿಂದಾಗಿ ಮರ್ತಿರಬಹುದು. ತನ್ನ ಮಗಳನ್ನ ಕರೆಯಲೇಬೇಕಂತಕ್ಕಂಥದ್ದು ಕೂಡ ಏನಿಲ್ಲ. ಯಾಕೆ ತಾನು ತನ್ನ ತಂದೆ ಒಂದು ಕುಟುಂಬದ ಹಿನ್ನೆಲೆಯೇ ಬಂದಿರೋದ್ರಿಂದ ಇದರಲ್ಲಿ ಏನೋ ತಪ್ಪಿಲ್ಲ. ಕರೆದಿದ್ರು ಕೂಡ ನಾನು ಹೋಗ್ತೇನೆ ಅಂತ ಹೇಳಿ ಹೋಗ್ತೇವೆ. ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ಶಿವ ಮನಸ್ಸಿನಿಂದ ಕಳಿಸಿಕೊಡ್ಲಿಕ್ಕೆ ಒಪ್ಕೊಳ್ತಾನೆ. ಜೊತೆಗೆ ನಂದಿಯನ್ನು ಕೂಡ ಜೊತೆಗೆ ಕಳಿಸ್ಕೊಡ್ತಾನೆ. ಸೊ ಕಳಿಸ್ಕೊಟ್ಟಂತ ಒಂದು ಸಂದರ್ಭದಲ್ಲಿ ನೇರವಾಗಿ ದಕ್ಷ ಬ್ರಹ್ಮ ಆಚರಣೆ ಮಾಡ್ತಕ್ಕಂಥ ಒಂದು ಯಜ್ಞ ನಡೆಸ್ತಕ್ಕಂಥ ಒಂದು ಸ್ಥಳಕ್ಕೆ ಬರ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಬಂದಂತಹ ಸತಿಯನ್ನ ಕಂಡು ದಕ್ಷ ಬ್ರಹ್ಮ ತುಂಬಾ ಕುಪಿತಗೊಳ್ತಾನೆ, ಕೋಪ ಬರುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ಆ ಸತಿಯನ್ನ ಕುರಿತಂತೆ ಶಿವನನ್ನ ಕುರಿತಂತೆ ತುಂಬಾ ಅವಮಾನಕರವಾಗಿರ್ತಕ್ಕಂತಹ ಮಾತುಗಳನ್ನಾಡ್ತಂತೆ. ಸೊ ಇದರಿಂದಾಗಿ ಸತಿಗೆ ತುಂಬಾ ಕೋಪ ಬರುತ್ತೆ, ಬೇಸರ ಆಗುತ್ತೆ. ತಾನು ಬರಲೇಬಾರದಾಗಿತ್ತು, ಬಂದಿದ್ರಿಂದ ಇಷ್ಟೆಲ್ಲ ಅವಮಾನವನ್ನ ಮಾಡಿಸ್ಕೊಡ್ತಕ್ಕಂಥದ್ದು ಸಂದರ್ಭ ಬಂತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ದುಃಖ ಪಡ್ತಾಳೆ. ಕೊನೆಗೆ ಹೆಂಗಾಗುತ್ತೆ, ತಾನು ಶಿವನ ಹತ್ರ ಕೆಲಸಕ್ಕೆ ಹೋಗ್ಲಿಕ್ಕೆ ಕೂಡ ಆಗ್ತಾ ಇಲ್ಲ, ಅವಮಾನವನ್ನು ಮಾಡಿಸ್ಕೊಂಡು ಇಲ್ಲೂ ಕೂಡ ಇರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಎಂತ ಒಂದು ಸ್ಥಿತಿ ಬಂತು ನನಗೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗ್ಬಿಟ್ಟು ಅಲ್ಲೇ ಹೋಮ ಏನ್ ನಡೀತಾ ಇರುತ್ತೋ ಆ ಒಂದು ಹೋಮದ ಕುಂಡದಲ್ಲಿ ಬಿಟ್ಬಿಟ್ಟು ಆಕೆ ತನ್ನ ಒಂದು ಪ್ರಾಣಾರ್ಪಣೆಯನ್ನ ಮಾಡ್ತಾಳೆ. ಅರ್ಥ ಆಯ್ತಲ್ಲ, ಪ್ರಾಣಾರ್ಪಣೆ ಮಾಡ್ತಾಳೆ. ಸೊ ಆ ಒಂದು ವಿಚಾರ ಜೊತೆ ಬಂದಿರ್ತಕ್ಕಂಥ ಯಾರು, ನಂದಿ ಮುಖಾಂತರವಾಗಿ ಶಿವನಿಗೆ ತಲುಪುತ್ತೆ ವಿಚಾರ. ಶಿವನಿಗೆ ಗೊತ್ತಲ್ಲ ಕೋಪ ಬಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಶಿವನಿಗೆ ಕೋಪ ಬಂದಾಗ ಮೊದಲು ಮಾಡ್ತಕ್ಕಂಥದ್ದು ಯಾವುದು, ನೃತ್ಯ. ರೈಟ್, ನೃತ್ಯ ಮಾಡ್ತಾನೆ. ಶಿವನ ಕೋಪ ಬಂತಂದ್ರೆ ನೃತ್ಯ ಮಾಡ್ತಾನೆ. ಒಂಥರ ಶಿವನನ್ನ ನಟರಾಜ ಅಂತಲೂ ಕೂಡ ನಾವು ಕರಿತೀವಿ, ರುದ್ರ ತಾಂಡವ ಅಂತ ಕರಿತೀವಿ. ಆ ನೃತ್ಯ ತಾಂಡವ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಕೋಪದಿಂದ ನೃತ್ಯ ಮಾಡ್ತಾರೆ. ಆ ಕೋಪದ ಮುಖಾಂತರವಾಗಿಂದು ಬೆವರ ಹನಿಗಳು ಕೂಡ ಬಿಡ್ತಾ ಇರ್ತವೆ. ಸುಸ್ತಾದಾಗ ಆಯಸ ಬರ್ತಿರತ್ತಲ್ವಾ, ಸೊ ಅದಕ್ಕಾಗಿ ಆ ಬೆವರ ಹನಿಯಿಂದ ಭೂಮಿಗೆ ಏನ್ ಬಿಡ್ತಾರ, ಅದರಿಂದ ಉಗಿದಂತನು ವೀರಭದ್ರ ಅಂತಕ್ಕಂಥ ಕಥೆ ಇರುತ್ತೆ. ಶಿವನ ಕೋಪದ ಬೆವರಿಂದ ಉಗಿದಂತವನು ರುದ್ರ ವೀರಭದ್ರ ಅನ್ನೋದು ಒಂದು ಕಥೆ ಬರುತ್ತೆ. ಜೊತೆಗೆ ಒಂದು ಕೊಡಲಿ ಇರ್ತಕ್ಕಂಥ ರುದ್ರಾಕ್ಷಿನ ಶಿವನಿಗೆ ಕೋಪ ಏನೋ ಒಂದು ನೃತ್ಯವನ್ನ ಮಾಡ್ಬೇಕಾದ್ರೆ ಕೊರಳಲ್ಲಿ ಇರ್ತಕ್ಕಂಥ ಒಂದು ರುದ್ರಾಕ್ಷಿ ಸರ ಕೆಳಗೆ ಬೀಳುತ್ತೆ. ಬಿದ್ದಂತ ಒಂದು ರುದ್ರಾಕ್ಷಿಯಿಂದ ಉಳಿದಂತನು ವೀರಭದ್ರ ಅಂತಾನು ಕೂಡ ಕಥೆಯಲ್ಲಿ ಬರುತ್ತೆ ನನಗೆ. ಸೊ ಎರಡು ರೀತಿಯಲ್ಲಿ ಬರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಉಳಿದಂತವನು ವೀರಭದ್ರ ಅಂತ. ಸೊ ವೀರಭದ್ರ ಹೇಗೆ ಉಳಿದಂತ ಗೊತ್ತಲ್ಲ, ಅವನೇ ವೀರಭದ್ರ ಕಾಡದಲ್ಲಿ. ಸೊ ವೀರಭದ್ರ ಹುಟ್ಟಿದ್ದು ಶಿವನ ಕೋಪದ ಪ್ರತಿರೂಪ. ಸೊ ಕೋಪದ ಪ್ರತಿರೂಪ ಅಂದ್ರೆ ಅವನ ಕೋಪ ಹೇಗಿರುತ್ತೆ ಹಾಗಾದ್ರೆ ಅವನಿಗೆ ಶಿವನಷ್ಟೇ ಕೋಪ, ಅತೀವವಾಗಿರ್ತಕ್ಕಂತಹ ಕೋಪ. ಈ ಪಾಠ ಬರುತ್ತೆ, ಪಾಠದಲ್ಲಿ ಬಂತು ಕೇವಲ ಎಷ್ಟು ಹೆಂಗಿತ್ತಂದ್ರೆ ಅವರಿಗೆ 3000 ಶಿರ ಇತ್ತಂತೆ. ಶಿರ ಗೊತ್ತಲ್ಲ, ನಮ್ಮತ್ತಲ್ಲಿ ನಮ್ಗೆಲ್ಲರೂ ಕೂಡ ಇರ್ತಕ್ಕಂಥದ್ದು ಒಂದೊಂದೇ ಶಿರ. ಒಂದು ಶಿರದಲ್ಲಿ
ಎರಡು ಕಣ್ಣು, ಒಂದು ಮೂಗು, ಒಂದು ಬಾಯಿ, ಎರಡು ಕಿವಿ ಇದಾವೆ. ಅವನಿಗೆ 3,000 ಶಿರ ಇದ್ವಂತೆ. 3,000 ಶಿರ ಇದ್ವಂತೆ. 3,000 ನಯನ. ನಯನ ಅಂದ್ರೇನು? ಕಣ್ಣು. 3,000 ಕಣ್ಣುಗಳಿದ್ವಂತೆ. 2,000 ಭುಜ ಇದ್ವಂತೆ. ಕೆಕ್ಕರಿಸಿದ ಕಣ್ಣುಗಳು ತುಂಬಾ ಕೆಂಪಾಗಿದ್ವಂತೆ. ಕಣ್ಣುಗಳಲ್ಲಿ ಬೆಂಕಿಯ ಕಿಡಿ ಹೊರಬರುತ್ತಾ ಇದ್ದಂತೆ. ಅಷ್ಟೊಂದು ತೀವ್ರತರವಾಗಿರ್ತಕ್ಕಂಥ ಕೋಪದಿಂದ ಕೂಡಿರ್ತಕ್ಕಂಥವನು ಅವನಾಗಿದ್ದಂತೆ. ಸೊ ಎಲ್ಲದೂ ಕೂಡ ಹಾಡಿನಲ್ಲಿ ವರ್ಣನೆ ಆಗ್ತಕ್ಕಂಥದ್ದು. ಹಾಗಾದ್ರೆ ಮುಂದೆ ಏನು ಕಥೆ ಅರ್ಧ ಹೇಳಿದೆ ನಿಮಗೆ. ಮುಂದೆ ಏನಾಗಬಹುದು? ಸೊ ಶಿವನ ಆದೇಶದ ಪ್ರಕಾರವಾಗಿ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದಾಗ ಅವನನ್ನ ತಡೆಯಲಿಕ್ಕೆ ದಕ್ಷ ಬ್ರಹ್ಮನ ಒಂದಷ್ಟು ದೊಡ್ಡ ಸೈನ್ಯ ಬರುತ್ತೆ. ಆದ್ರೆ ಅವನಿಗೆ ಮುಂದೆ ಏನೂ ಇಲ್ಲ, ಎಲ್ಲದೂ ಕೂಡ ನಾಶ ಆಗೋಗುತ್ತೆ. ಸ್ವತಃ ದಕ್ಷ ಬ್ರಹ್ಮನೇ ಬರ್ತಾ ಹೋಗ್ತಾನೆ. ದಕ್ಷ ಬ್ರಹ್ಮನು ಕೂಡ ವೀರಭದ್ರನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಕೋಪದ ಮುಂದೆ ಕೋಪವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ದಕ್ಷ ಬ್ರಹ್ಮನವನ್ನ ಏನು ತಲೆಯಿಂದ ಕಟ್ ಮಾಡ್ತಾನೆ. ಕಟ್ ಮಾಡಿದಾಗ ಅದು ಹೋಗಿ ಬೆಂಕಿಯಲ್ಲಿ ಬೀಳುತ್ತೆ. ಸೊ ಅದೀಗ ದಕ್ಷ ಬ್ರಹ್ಮನ ಹೆಂಡತಿ ಶಿವನನ್ನ ಕುರಿತು ಏನು ಬೇಡ್ಕೊತಾಳೆ. ಶಿವನನ್ನ ತುಂಬಾ ಭಕ್ತಿಪೂರ್ವಕ ಮನಸ್ಪೂರ್ವಕವಾಗಿ ವಿಜ್ಞಾಪನೆಯನ್ನು ಮಾಡ್ಕೊತಾಳೆ. ಸೊ ಅವನ ಒಂದು ಮನವಿಗೆ ಒಲಿದಂತಹ ಶಿವ ತನ್ನ ಕೋಪವನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟು ಅವಳ ಗಂಡನನ್ನ ಬದುಕಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಲ್ಲೆಲ್ಲೂ ಕೂಡ ಶಿವನ ತಲೆ ಏನು ದಕ್ಷ ಬ್ರಹ್ಮನ ತಲೆ ಸೇರಿದ ಬೆಂಕಿ ಬಿಡಿಸ್ತು. ಸೊ ಅಂತ ಒಂದು ಸಂದರ್ಭದಲ್ಲಿ ಅದೇ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ಆಡು ಮೇಕೆ ಇರುತ್ತೆ. ಸೊ ಮೇಕೆ ತಲೆಯನ್ನು ಕಟ್ ಮಾಡಿ ದಕ್ಷ ಬ್ರಹ್ಮನ ಒಂದು ದೇಹಕ್ಕೆ ಇಡುತ್ತಾರೆ. ಸೊ ಹಾಗಾಗಿ ದಕ್ಷ ಬ್ರಹ್ಮ ಅವತ್ತಿನಿಂದ ಮೇಕೆ ತಲೆಯಲ್ಲಿ ಜೀವನವನ್ನು ಮಾಡ್ತಾರೆ. ಸೊ ಇದು ಇಷ್ಟು ಕತೆ. ಸೊ ಈ ರೀತಿಯಾಗಿ ಹುಟ್ಟಿದಂತನು ವೀರಭದ್ರ. ಸೊ ಇಷ್ಟು ಕಥೆಯಲ್ಲಿ ಬರ್ತಕ್ಕಂಥದ್ದು ಇದು ಒಂದು ಐತಿಹಾಸಿಕ ಕಥೆ, ಸತ್ಯ ಘಟನೆ ಕೂಡ ಹೌದು. ಸೊ ಅದೆಲ್ಲದೂ ಕೂಡ ಅದೇ ಒಂದು ವೀರಭದ್ರನ ಕುರಿತಕ್ಕೆ ಕಾರಣವಾಗಿರ್ತಕ್ಕಂಥ ಅದೇ ವೀರಭದ್ರನ ಹಾಡುಗಳಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾರೆ, ಚಮಳೆ ಹಾಗೂ ಕರಳೆಯ ಬಡಿತ ಇವರ ಪ್ರಯತ್ನಕ್ಕೆ ಸ್ಫೂರ್ತಿಯನ್ನು ನೀಡುತ್ತವೆ. 4-5 ಗತಿಗಳಿರುವ ವೀರಗಾಸೆ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ಅನಂತರ ಮತ್ತೊಬ್ಬ ನರ್ತಕ ಒಡಕು ಹೇಳುತ್ತಾನೆ. ಒಡಕು ಮುಗಿಯುತ್ತಿದ್ದಂತೆ ವಾದ್ಯಗಳ ಭೂಗರಿತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ. ಒಟ್ಟಾರೆ ನಾನು ಹೇಳಿದಂಗೆ 2-30 ಜನರ ಕುಣಿತ ಇದು ಆಗಿರೋದ್ರಿಂದ ಇದರಲ್ಲಿ ಅನೇಕ ಜನರ ಒಂದು ಪಾಲ್ಗೊಳ್ಳುವಿಕೆ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಅವರೆಲ್ಲರ ಒಂದು ಪ್ರಯತ್ನದಿಂದ ಆಡುವಿಕೆ ಸಹಮತದಿಂದ ವೀರಗಾಸೆ ಕುಣಿತ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗುತ್ತೆ. ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ, ವೀರಗಾಸೆ ಸಾಮೂಹಿಕ ನೃತ್ಯ. ನೋಡಿ, ವೀರಭದ್ರ ಅಂತಕ್ಕಂಥ ಕುಣಿತಕ್ಕಂಥ ಒಬ್ಬರು ಕುಣಿದ್ರು ಕೂಡ ಅದಕ್ಕೆ ಸಾಮೂಹಿಕ ಸಹಮತವನ್ನು ಸೂಚಿಸ್ತಕ್ಕಂಥ ಹಲವಾರು ಜನ ಬರೋದ್ರಿಂದ ಅದು ಸಾಮೂಹಿಕ ನೃತ್ಯ ಪ್ರಕಾರವಾಗಿ ಮಾರ್ಪಾಡಾಗುತ್ತೆ. ಇನ್ನು ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗಬೀರ, ಲಿಂಗಧೀರ, ಲಿಂಗವೀರಗಳೆಂದು ಹೆಸರಿದೆ. ನೋಡಿ, ನೃತ್ಯ ಪ್ರಕಾರ ಒಂದೇ ಆದ್ರೂ ಕೂಡ ಕನ್ನಡ ನಾಡು ಅಂತ ಒಂದೇ ಆದ್ರೂ ಕೂಡ ಕನ್ನಡ ಭಾಷೆ ಅಂತಕ್ಕಂಥದ್ದು ಒಂದೊಂದು ಭಾಗಕ್ಕೆ ಹೋದ ಹಾಗೆ ಒಂದು ಭಾಷೆಯ ಒಂದು ವ್ಯತ್ಯಾಸ ಆಗ್ತಾ ಹೋಗುದು. ಸೊ ಹಾಗೆ ಇಲ್ಲೂ ಕೂಡ ವೀರಭದ್ರನ ಕೂಡ ಒಂದೇ ಆದ್ರೂ ಕೂಡ ವೀರಗಾಸೆ ಅಂದ್ರೆ ಒಂದು ಬೇರೆ ಬೇರೆ ಭಾಗಗಳಿಗೆ ಹೋದ ಹಾಗೆ ಬೇರೆ ಬೇರೆ ಹೆಸರಿನಿಂದ ಕರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ನೋಡಿ, ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ದಕ್ಷಿಣ ಕರ್ನಾಟಕದಲ್ಲಿ ಲಿಂಗಬೀರ, ಲಿಂಗಧೀರ, ಲಿಂಗವೀರ ಕುರಿತ ಅಂತಕ್ಕಂಥದ್ದು ಜನಪ್ರಿಯವಾಗಿರ್ತಕ್ಕಂಥ ನಾವು ಕಾಣಬಹುದಾಗಿದೆ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುರಿತವೆಂದು ಹೆಸರಾಗಿದೆಯಂತೆ. ವೀರಶೈವ ಸಂಪ್ರದಾಯದವರು ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಭದ್ರ ವೇಷಧಾರಿ, ದಕ್ಷಯಾಗ, ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಒಡಕುಗಳನ್ನ ಹೇಳುತ್ತಾರೆ. ನನಗೇನು ಚಿಕ್ಕದ ಒಂದು ಕಥೆ ಹೇಳಿದ್ನಲ್ಲ. ಸೊ ವೀರಭದ್ರ ಹೇಗೆ ಹುಡುಗ, ಅವನು ಹೇಗೆ ದಶಬ್ರಹ್ಮನನ್ನ ಸಾಯಿಸ್ತಾ, ಅವನು ಹೇಗೆ ವಿಜಯವನ್ನ ಪಡ್ಕೊಂಡ, ಇವೆಲ್ಲವನ್ನೂ ಕೂಡ ಒಂದು ಹಾಡಿನ ಮುಖಾಂತರವಾಗಿ ಆಡ್ತಾ ಹೋಗ್ತಾರೆ. ಇದಕ್ಕೆ ಖಡ್ಗ ಎಂದು ಕರೆಯುತ್ತಾರೆ. ಉತ್ತರ ಕನ್ನಡದಲ್ಲಿ ಒಡಕು ಎನ್ನುವರು. ಮತ್ತೊಬ್ಬ ವ್ಯಕ್ತಿ ಬಲವೇ ವೀರ, ಆಹಾ ವೀರ ಎಂದು ಕಾಪು ಹೇಳುತ್ತಾ ಜಾಗರಣೆ ಹೊಡೆಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾರೆ. ಅಂದ್ರೆ ಜಾಗರಣೆ ಸಾಮಾನ್ಯವಾಗಿ ಪರಿಚಯ ನಾವು ಕೂಡ ಮನೆಗೆ ಕರೆದುಕೊಂಡು ಬಂದು ಪೂಜೆ ಮಾಡ್ತೀವಲ್ಲ, ಸೊ ಆ ರೀತಿ ಜಾಗರಣೆ ಬಿಡ್ತಕ್ಕಂಥ ವೀರಭದ್ರನ ಕುರಿತ ನಿಧಾನವಾಗಿ ತಿರುಗ್ತಾ ಇರ್ತಾರೆ. ಹಾಗಾದ್ರೆ ಇಂಥ ಒಂದು ವೀರಭದ್ರನ ಯಾವ್ಯಾವ ಸಂದರ್ಭದಲ್ಲಿ ನಾವು ಮಾಡುತ್ತೀವಿ ಅಂದ್ರೆ,
ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿ ಬಳಕೆಯಾಗುತ್ತೆ. ಕುಣಿತ ನೋಡುವವರಿಗೆ ರೋಮಾಂಚನವನ್ನು ಮಾಡುತ್ತದೆ. ಹಬ್ಬ ಹರಿದಿನ, ಜಾತ್ರೆ, ಉತ್ಸವ ಅಥವಾ ಸಾಹಿತ್ಯ ಸಮ್ಮೇಳನ, ಸೊ ಈ ರೀತಿಯಾಗಿ ಹಲವಾರು ಸಂದರ್ಭದಲ್ಲಿ ಯಾರೇ ಕರೆದು ಕೂಡ ಸಾಮೂಹಿಕವಾಗಿ ಬರ್ತಾರೆ ಅಭಿನಯಿಸಿ ಆ ನೃತ್ಯವನ್ನ ಅಭಿನಯಿಸುವ ಮುಖಾಂತರವಾಗಿ, ಮನರಂಜನೆ ನೀಡುವ ಮುಖಾಂತರವಾಗಿ ಹಲವಾರು ಸಂದರ್ಭದಲ್ಲಿ ಅಭಿನಯಿಸ್ತಕ್ಕಂಥದ್ದು ನಾವು ನೋಡಬಹುದಾಗಿದೆ. ಇದಿಷ್ಟು ಕೂಡ ವೀರಗಾಸೆಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿಚಾರಗಳು. ಸೊ ಇವತ್ತಿನ ತರಗತಿಯಲ್ಲಿ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನು ಕೂಡ ಮಾಡಿಸೋಣ ಅಲ್ವಾ? ಏನ್ ಚಟುವಟಿಕೆ ಮಾಡ್ಸೋಣ ಅಂತಂದ್ರೆ ಇವತ್ತಿನ ತರಗತಿಯಲ್ಲಿ ಮಾಡ್ತಕ್ಕಂಥ ಒಂದು ಚಟುವಟಿಕೆ ಜನಪದ ಗಾದೆಗಳು. ನಾನು ಆಗ್ಲೇ ಹೇಳಿದೆ, ಜನಪದ ಗಾದೆ ಅಂತಕ್ಕಂಥದ್ದು ಕೂಡ ಒಂದು ಜನಪದ ಸಾಹಿತ್ಯದ ಒಂದು ಪ್ರಕಾರ ಅಂತ ಹೇಳಿದೆ. ಸೊ ಇಷ್ಟು ಜನ ಇದ್ರಿ, ಒಬ್ಬೊಬ್ರು ಒಂದೊಂದು ಗಾದೆಯನ್ನ ಬೋರ್ಡ್ ಮೇಲೆ, ನಿಮಗೆ ಗೊತ್ತಿರೋದು ಯಾವ್ದಾದ್ರು ಸಾಕಷ್ಟು ಗಾದೆಗಳು ಗೊತ್ತಿದೆ ನಿಮಗೆ, ಒಂದೊಂದು ಗಾದೆಯನ್ನ ಬೋರ್ಡ್ ಮೇಲೆ ಬರೆದು ಹೋಗ್ಬೇಕು. ಆಯ್ತಾ ಸ್ವಾತಿ? ಜನಪದ ಗಾದೆಗಳನ್ನು ಬಿಟ್ಟು ಯಾವ್ದಾದ್ರು ಇಷ್ಟೆಲ್ಲ ಗಿಡ ಮರಲ್ಲ. ನೆಕ್ಸ್ಟ್ ಯಾವ್ದು ಗಾದೆ? ತುಂಬಿದ ಮರ ನೆಕ್ಸ್ಟ್ ಯಾರು ಬರ್ತೀರಿ? ರೆಡಿ ಇರಿ. ಯಾವ್ದು ಗಾದೆ? ಮಾತು ಬಿಟ್ಟು ಮೂಡಲು ಫಸ್ಟ್ ಹೇಳ್ಬೇಕು, ಬರೀಬೇಕು. ಆಸೆ ಇದ್ದಷ್ಟು ಕಾಗದ. ಹಾಸಿಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ. ರೋಗವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ.
ಹೇಳಿ ಯಾವುದು ದೂರದ ಬೆಟ್ಟ ಕಣ್ಣಿಗೆ ಹೋಮ್ವರ್ಕ್ ತರಗತಿಗೆ ಸಂಬಂಧಪಟ್ಟಂತೆ ಒಂದು ಜನಪದ ಜನಪದ ಗಾದೆಗಳನ್ನ ಯಾವ್ದಾದ್ರು ಒಂದು 10 ಪಟ್ಟಿ ಮಾಡಿ. ಎರಡನೇದಾಗಿ ಜನಪದ ಪ್ರಕಾರಗಳನ್ನ ಪಟ್ಟಿ ಮಾಡಿ. ಮೊದಲನೇದಾಗಿ ವೀರಗಾಸೆ ಯಾವ ಸಂಪ್ರದಾಯದವರ ಸಾಮೂಹಿಕ ನೃತ್ಯ. ನೆಕ್ಸ್ಟ್ ನಾಲ್ಕನೇದಾಗಿ ಪಂಚವಾದ್ಯಗಳು. ಪಂಚವಾದ್ಯಗಳು ಯಾವುವು? ಇಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಧನ್ಯವಾದಗಳು. ಜಾನಪದ ಕಲೆಗಳ ವೈಭವಕ್ಕೆ ಪಾಠಕ್ಕೆ ಸಂಬಂಧಪಟ್ಟಂತ ಚಿತ್ರಕಲೆ, ಕಂಸಾಳೆ ಮತ್ತು ಡೊಳ್ಳು ಕುಣಿತ. ಜನಪದ ಕಲೆಗಳ ವೈಭವಕ್ಕೆ ಸಂಬಂಧಪಟ್ಟಂತೆ ಇದು ಡೊಳ್ಳು ಕುಣಿತದ ಚಿತ್ರ.